ಒಂದು ಸಣ್ಣ ಆಸೆ ಬದುಕ ನುಂಗಿದೆ, ಕಂಡ ಕನಸು ಕಣ್ಣಿನಲ್ಲೇ ಕರಗಿದೆ. ಆಕೆ ಬೆಂಗಳೂರಿಗೆ ದುಡಿಯಬೇಕು ಅಂತ ಬಂದಿದ್ಲು. ಕೆಲಸ ಮಾಡೋ ಜಾಗದಲ್ಲಿ ಪರಿಚಯ ಆದವನೊಂದಿಗೆ ಪ್ರೀತಿ ಬೆಳೆದಿತ್ತು. ಇಬ್ಬರು ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿದ್ದು ವರ್ಷದ ಹಿಂದೆ ಯಾರಿಗೂ ತಿಳಿಯದಂತೆ ವಿವಾಹವೂ ಆಗಿದ್ರು. ಅದಾದ್ಮೇಲೆ ಗೊತ್ತಾಗಿದ್ದು ನೋಡಿ, ಆಕೆಯ ಕೈ ಹಿಡಿದವನಿಗೆ ಮೊದಲೇ ಮದುವೆಯಾಗಿತ್ತು. ಅದಕ್ಕಾಗಿ ನಾನು ಬೇರೊಂದು ಮದುವೆಯಾಗ್ತೀನಿ ಅಂದವಳಿಗೆ ಆತ ಮಾಡಿದ್ದೇನು ಗೊತ್ತಾ? ಈಕೆ ಹೆಸರು ಭವಾನಿ. ಮಾಗಡಿ ಸಮೀಪದ ಗೆಜ್ಜರಗುಪ್ಪೆ ಗ್ರಾಮದ ನಿವಾಸಿ. ವಿದ್ಯಾಭ್ಯಾಸ ಮುಗಿಸಿ ತಂದೆ ತಾಯಿಗೆ ಸಹಾಯ ಮಾಡಬೇಕು ಅಂತ ದುಡಿಯೋಕೆ ಬೆಂಗಳೂರಿಗೆ ಬಂದಿದ್ಲು. ಹಾಗೆ ಬಂದವಳು ಮೊಬೈಲ್ ಶೋರೂಮ್ ಒಂದರಲ್ಲಿ ಬಿಲ್ಲಿಂಗ್ ಕೆಲಸ ಮಾಡಿಕೊಂಡು ಬರ್ತಿದ್ದ ಸಂಬಳದಲ್ಲಿ ಒಂದಿಷ್ಟು ಹಣವನ್ನ ಊರಿಗೆ ಕಳಿಸಿ ಸಂತೋಷವಾಗಿದ್ಲು. ಇದರ ಮಧ್ಯೆ ಚಂದ್ರಶೇಖರ್ ಅಲಿಯಾಸ್ ಚಂದೋನ್ ಅನ್ನೋನ ಪರಿಚಯವಾಗಿ ಅದು ಪ್ರೀತಿಗೆ ತಿರುಗಿದ್ದು ಯಾರಿಗೂ ಗೊತ್ತಾಗದೆ ವಿವಾಹವೂ ಆಗಿದ್ರು. ಇದರ ನಡುವೆ ತಾನು ಕೈ ಹಿಡಿದಿರೋ ಗಂಡನಿಗೆ ಮೊದಲೇ ಮದುವೆಯಾಗಿದೆ, 6 ವರ್ಷದ ಒಂದು ಮಗು ಸಹ ಇದೆ ಅನ್ನೋ ಆಘಾತಕಾರಿ ಸಂಗತಿ ಈ ಭವಾನಿ ಕಿವಿಗೆ ಬಿದ್ದಿತ್ತು. ಯಾವಾಗ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಕೈ ಹಿಡಿದವನಿಗೆ ಮತ್ತೊಂದು ಮದುವೆಯಾಗಿದೆ ಅನ್ನೋದು ಗೊತ್ತಾಯ್ತು, ನಾನು ಎಲ್ಲರಿಗೂ ಗೊತ್ತಾಗೋ ರೀತಿಯಲ್ಲಿ ಮತ್ತೊಬ್ಬನ ಮದುವೆಯಾಗ್ತೀನಿ ಅನ್ನೋ ನಿರ್ಧಾರಕ್ಕೆ ಬಂದಿದ್ಲಂತೆ ಈ ಭವಾನಿ. ಅದರಂತೆ ಆಕೆಯ ಫ್ಯಾಮಿಲಿಯವರಿಗೂ ವಿಷಯ ಹೇಳಿದ್ಲು. ವರನೊಬ್ಬನನ್ನ ನೋಡಿದ್ದ ಭವಾನಿ ಪೋಷಕರು ಮುಂದಿನ ವಾರ ಎಂಗೇಜ್ಮೆಂಟ್ ಮಾಡೋದಕ್ಕೆ ಸಿದ್ಧತೆಗಳನ್ನ ನಡೆಸ್ತಿದ್ರು. ಈ ವಿಚಾರ ತಿಳಿದ ಚಂದ್ರಶೇಖರ್ ತಾನೇ ಮನೆ ಮಾಡಿಕೊಟ್ಟು ಭವಾನಿಯನ್ನ ಇರಿಸಿದ್ದ. ತಿಗಳರ ಪಾಳ್ಯದಲ್ಲಿ ತುಳಸಿ ನಗರದಲ್ಲಿರೋ ಈ ಮನೆಗೆ ಬಂದು ಭವಾನಿಯೊಂದಿಗೆ ಜಗಳ ಮಾಡಿದ್ದಾನೆ. ಬಳಿಕ ನೀನಿಲ್ಲದೆ ನಾನ್ ಕೂಡ ಬದುಕೋದಿಲ್ಲ, ಬದುಕಿದ್ರೆ ನಾವಿಬ್ರು ಒಟ್ಟಿಗೆ ಬದುಕೋಣ, ಇಲ್ಲ ಇಬ್ಬರು ಆತ್ಮಹತ್ಯೆ ಮಾಡಿಕೊಳ್ಳೋಣ ಎಂದಿದ್ದು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ನಿರಾಕರಿಸಿದ್ದಾಳೆ ಭವಾನಿ. ಆ ವೇಳೆ ಚಂದ್ರಶೇಖರ್ ಭವಾನಿಯನ್ನ ಮದುವೆಯಾಗಿರೋ ಫೋಟೋವನ್ನ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿದ್ದಾನೆ. ಭವಾನಿಯನ್ನ ಉಸಿರುಗಟ್ಟಿಸಿ ಕೊಲೆಗೈದು ಚಂದ್ರಶೇಖರ್ ಆಕೆಯ ಮೈ ಮೇಲಿದ್ದ ವಿಷವನ್ನ ಚೆಲ್ಲಿ ಆತ್ಮಹತ್ಯೆ ಅಂತ ಬಿಂಬಿಸಲು ಯತ್ನಿಸಿದ್ದಾನೆ. ಆದರೆ ಕೊನೆಗೆ ಏನೇ ಮಾಡಿದ್ರು ನಾನು ಸಿಕ್ಕಿ ಬೀಳ್ತೇನೆ ಅನ್ನೋ ಭೀತಿಗೊಳಗಾಗಿ ತಾನು ತಂದಿದ್ದ ವಿಷ ಸೇವಿಸಿ ಆತನು ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಇತ್ತ ಭವಾನಿ ಇನ್ಸ್ಟಾ ಅಕೌಂಟ್ನಲ್ಲಿ ಮದುವೆ ಫೋಟೋ ಅಪ್ಲೋಡ್ ಆಗ್ತಿದ್ದಂತೆ ಭವಾನಿ ಪೋಷಕರು ಆಕೆಗೆ ಪದೇ ಪದೇ ಫೋನ್ ಮಾಡಿದ್ರು ರಿಸೀವ್ ಮಾಡದ ಹಿನ್ನೆಲೆ ಮನೆ ಮಾಲೀಕರಿಗೆ ವಿಷಯ ಮುಟ್ಟಿಸಿದ್ದಾರೆ. ಇತ್ತ ಮನೆ ಬಳಿ ಬಂದ ಮಾಲೀಕ ಬಾಗಿಲು ಬಡಿದಿದ್ದು ಬಾಗಿಲು ತೆಗೆಯದೇ ಇದ್ದು ಚಂದ್ರಶೇಖರ್ ನರಳಾಡ್ತಿರೋ ಸದ್ದು ಕೇಳಿಸಿದೆ. ಕೂಡಲೇ ಪೊಲೀಸರಿಗೆ ಮಾಹಿತಿ ತಿಳಿಸಿ ಬಾಗಿಲು ಹೊಡೆದು ಒಳ ಹೋಗಿ ನೋಡಿದಾಗ ಭವಾನಿ ಕೊಲೆಯಾಗಿರೋದು ಬೆಳಕಿಗೆ ಬಂದಿದೆ. ನಮ್ಗೆ ಬಿಲ್ 1 ವರ್ಷದಿಂದ ಇಲ್ಲೇ ಇದ್ರು, ಅವ್ರಿಗೆ ಲೀಸ್ಗೆ ಹಾಕೊಂಡಿದ್ದಾರೆ, 4 ಲಕ್ಷ ಹಾಕೊಂಡಿದ್ದಾರೆ. ಅವರಿಬ್ರು ಗಂಡ ಇದ್ದಿದ್ದಾರನೇ ಇದ್ರು. ಅವರು ಇದ್ದು ಇಲ್ಲೇ ಮನೆ 2 ಆಟೋ ಮುಗಿದಾನೆ. ನನಗೆ ಇದ್ರು ಇದ್ದಕ್ಕಿದ್ದಂಗೆ ಮೊನ್ನೆ ನೈಟು ಸೂಸೈಡ್ ಮಾಡ್ತಾರೆ. ಅಂದ್ರೆ ಯಾವಾಗ ಜಗಳ ಮಾಡೋದು ಆ ಥರ ಏನೋ ಮಾಡ್ತಿದ್ರು? ಜಗಳ ಏನಿಲ್ಲ, ಮಾಮೂಲಿ ಸಣ್ಣ ಪುಟ್ಟ ಎಲ್ಲ ಜೊತೆಗೆ ಬರೋರು ಜೊತೆಗೆ ಹೋಗೋರು ಆರಾಮಾಗಿ ಇದ್ರು. ಓಕೆ, ಜೊತೆಲೇ ಇದ್ರ ಸರ್ ಅವ್ರಿಬ್ರು? ಇಬ್ರು ಜೊತೆ. ಏನಂತ ಹೇಳ್ಕೊಂಡಿದ್ರು ಸರ್? ಗಂಡ ಹೇಳ್ತೀನಿ ನಾವು ಲವರ್ಸು ಮದುವೆ ಆಯ್ತೀವಿ. ಬೆಳಿಗ್ಗೆ ವಿಚಾರ ಹೆಂಗ್ ಗೊತ್ತಾಯ್ತು ಸರ್? ಏನಾಯ್ತು ಸರ್? ಒಳಗಡೆ ಏನೇನಿತ್ತು? ಅವ್ರ ಫಾದರ್ಗೆ ಏನೋ ಗೊತ್ತಾಯ್ತಂತೆ. ಫಾದರ್ ಗೊತ್ತಾದ್ಮೇಲೆ ಅವರು ನಮ್ಮ ಓನರ್ಗೆ, ಆ ಬಿಲ್ಡಿಂಗ್ ಓನರ್ಗೆ ಅವ್ರ ಅಪ್ಪರ್ ಫೋನ್ ಮಾಡಿ ಹೇಳಿದ್ರು. ಫೋನ್ ಮಾಡಿ ಹೇಳಿದಾಗ ಅವ್ರು ಮೆಸೇಜ್ ಮಾಡಿದ್ರೆ ನಾವು ಕದ ಕಟ್ಟಿದ್ದೆ, ನಾವು ಓನರೆಲ್ಲ. ಆಮೇಲೆ ಕದ ಯಾರು ತೆಗಿಲಿಲ್ಲ. ತೆಗೆದಾದ್ಮೇಲೆ ನಾವು ಆಮೇಲೆ ಪೊಲೀಸ್ನವ್ರು 101 ಫೋನ್ ಮಾಡಿದ್ದೆ. ಓಕೆ, ಫೋನ್ ಮಾಡಿದ್ಮೇಲೆ ಅವ್ರು ಬಂದರು. ಅವ್ರು ಬಂದ್ಮೇಲೆ ಆಮೇಲೆ ಆಟೋದಲ್ಲಿ ತೆಗೆದು ಕ್ಯಾಮ್ರಾ ಇಟ್ಕೊಂಡು ಫೋಟೋ ತೆಗೆದ್ರು. ಫೋಟೋಗೆ ಹಂಗಾಗಿ ಹೆಂಗಿತ್ತು ಪರಿಸ್ಥಿತಿ ಸರ್ ಒಳಗಡೆ? ಇಬ್ರು ಅವರು ಏನು ಆತ್ಮಹತ್ಯೆ ಮಾಡ್ಕೊ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳ್ತಾರೆ. ಆತ್ಮಹತ್ಯೆ ಫೋಟೋನ ಅದು ಮಾತಾಡಿ ಆಮೇಲೆ ತೋರ್ಸ. ಓಕೆ, ಅಂದ್ರೆ ಇಬ್ರು ಉಸಿರು ನಿಂತೋಗಿತ್ತ ಹೆಂಗ್ ಸರ್? ಇಲ್ಲ, ಆ ಹುಡುಗನ್ ಸ್ವಲ್ಪ ಉಸಿರು ಆಡ್ತಾ ಇತ್ತು. ನಮ್ಮ ಪೊಲೀಸ್ನವ್ರಿಗೆ ಹೇಳಿದ್ರು ಉಸಿರು ಆಡ್ತಾ ಇದ್ದಾರೆ. ಆಮೇಲೆ ಅವ್ರು ಆಂಬುಲೆನ್ಸ್ ಕಳಿಸಿ ನೀವು ಕೇಳಿದ್ರೆ ಅವ್ರನ್ನ ಏನಾದ್ರು ಹೇಳ್ತಿದ್ರು? ಅವ್ರೇನು ಹೇಳಿಲ್ಲ, ಎಬ್ಬಿಸೇ ಇಲ್ಲ. ಫುಲ್ಲು ಇದರಲ್ಲಿ
ಕೂಡಲೇ ವಿಷ ಸೇವಿಸಿ ನರಳಾಡ್ತಿದ್ದ ಚಂದ್ರಶೇಖರ್ನನ್ನು ಆಸ್ಪತ್ರೆಗೆ ದಾಖಲಿಸಿರೋ ಬ್ಯಾಡರಹಳ್ಳಿ ಪೊಲೀಸರು ಮೃತ ಭವಾನಿ ಪೋಷಕರು ನೀಡಿದ ದೂರಿನ ಆಧಾರದ ಮೇಲೆ ಕೊಲೆ ಕೇಸ್ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ.